ರೇಣುಕಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ನೆನೆದು ಇವತ್ತಿನ ಈ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳನ್ನು ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಸಲ್ಲಿಸ್ತಾ ಇದೆ. ಅದೇ ರೀತಿ ನಮ್ಮ ಡಾಕ್ಟರ್ ಹೇಳಿದಂಗೆ ರೇಣುಕಾಚಾರ್ಯ ಜಯಂತಿಯನ್ನು ಅನೇಕ ಸಮಾಜದ ಜಯಂತಿಗಳನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡೋದು ನಮ್ಮೆಲ್ಲರಿಗೂ ಗೊತ್ತಿತ್ತು. ಆದರೆ ರೇಣುಕಾಚಾರ್ಯ ಜಯಂತಿಯನ್ನು ಎಲ್ಲಿ ಆಚರಣೆ ಮಾಡ್ತಾ ಇರಲಿಲ್ಲ. ಅಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡಬೇಕು ಸರ್ಕಾರಿ ಕಚೇರಿಗಳಲ್ಲಿ ಅಂತೇಳಿ ಒಂದು ಆದೇಶವನ್ನು ಮಾಡಿದರು. ಅವರಿಗೆ ನಮ್ಮ ಸಮಾಜದ ಪರವಾಗಿ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಂದಿನಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಈಗ 4ನೇ ವರ್ಷದ ರೇಣುಕಾಚಾರ್ಯ ಜಯಂತ್ಯೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು ರೇಣುಕಾಚಾರ್ಯ ಜಯಂತಿಯ ಉತ್ಸವದ ಅಂಗವಾಗಿ ತಾಲೂಕು ಕಚೇರಿಯಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಆತ್ಮೀಯರು ಸ್ನೇಹಿತರು ಅವರು ನನಗೆ, ಯಾಕೆ ಅಂತ ಹೇಳಿದರೆ ಅವರು ಈ ಇಲಾಖೆಗೆ ಮೊಟ್ಟ ಮೊದಲನಾಗಿ ಅಪಾಯಿಂಟ್ಮೆಂಟ್ ಆದಾಗ ನಾವು ಅವರು ಜೊತೆಗೆ ಓಡಾಡ್ತಾ ಇದ್ವಿ. ನನಗೆ ಭಾಳ ಆತ್ಮೀಯರು. ಇವತ್ತು ಅವರೊಟ್ಟಿಗೆ ನನಗೆ ಈ ಒಂದು ವೇದಿಕೆಯನ್ನು ಹಂಚಿಕೊಳ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಶಿರಸ್ಥರಾದಂಥ ಜಯರಾಜ್ ಸರ್ ಅವರಿಗೆ ನಮ್ಮೆಲ್ಲ ಸಮಾಜದ ಪರವಾಗಿ ಅವರಿಗೆ ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗ ಹಾಲಿ ಇರ್ತಕ್ಕಂಥ ತಹಸೀಲ್ದಾರ್ ಅವರು ಇವತ್ತು ರಜೆ ಮೇಲೆ ಇರೋದ್ರಿಂದ ಅವರು ಉಸ್ತುವಾರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ನನಗೆ ಅತೀವವಾದಂಥ ಸಂತೋಷ. ನಮ್ಮ ಜಯರಾಜ್ ಸರ್ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದ್ರಿಂದ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ನಮ್ಮ ಸಮಾಜದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾದ ರುದ್ರಯ್ಯನವರೇ, ಮಹಿಳಾ ಸಂಘದ ಅಧ್ಯಕ್ಷರಾದ ಸೋದರಿ ಹೇಮಕ್ನವರೇ, ಹಿರಿಯರಾದ ಗಂಗಾಧರಯ್ಯನವರೇ, ಬೇಡಜಂಗಮ ಸಮಾಜದ ನಮ್ಮ ಸಮಾಜದ ಉಪಾಧ್ಯಕ್ಷರು ಬಸವರಾಜಯ್ಯನವರೇ, ಹಾಗೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪರಮೇಶಯ್ಯನವರೇ, ನಮ್ಮ ಸಂಘದಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ನಿರ್ದೇಶಕರುಗಳು, ಮಾಧ್ಯಮದ ವಕ್ತಾರರಾಗಿರ್ತಕ್ಕಂಥ ಒಳೆಮಠ ಶಾಸ್ತ್ರಿ ಅವರೇ, ಎಲ್ಲ ನಮ್ಮ ಸಮಾಜದ ಬಂಧುಗಳೇ, ಈ ಒಂದು ರೇಣುಕಾಚಾರ್ಯ ಜಯಂತಿಯನ್ನು ನಾವು ಕಳೆದ ವರ್ಷ ಭಾಳ ಅದ್ಧೂರಿಯಾಗಿ ನಡೆಸಿದ್ವಿ. ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸುಮಾರು 600-700 ಜನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಆದರೆ ಈ ವರ್ಷ ನಾವೇನು ಮಾಡಿದ್ವಿ ಅಂತೇಳಿದರೆ, ನಮ್ಮ ಸಮಾಜದ ಜನಗಳು ಅಷ್ಟಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ, ಈ ಕಾರ್ಯಕ್ರಮವನ್ನು ಮಾಡೋದೇ ಬೇಡ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದು. ಹಾಗೆ ಅದು ನಮ್ಮ ಹೊನ್ನಾಳಿ ಚೆನ್ನಪ್ಪ ಸ್ವಾಮಿಗಳಿಗೆ ಗೊತ್ತಾಯಿತು. ಅವ್ರು ಏನು ಹೇಳಿದರು ಅಂತೇಳಿದ್ದು ಕರೆದು, ಯಾಕೆ ಬಿಡ್ತಾ ಇದ್ದೀರಾ, ಕಳೆದ ವರ್ಷ ಅಷ್ಟೊಂದು ಚೆನ್ನಾಗಿ ಮಾಡಿ ನೀವು ಒಂದು ಇದು ಮಾಡಿದ್ದೀರಿ, ಈ ಸರಿ ಯಾಕೆ ಬಿಡ್ತಾ ಇದ್ದೀರಿ, ನಿಮಗೊಂದು ವಿಚಾರ ಗೊತ್ತಿರಲಿ, ಕಳೆದ ವರ್ಷ ನಾವು ಮಾಡಿದಂಥ ಹೊನ್ನಾಳಿ ತಾಲೂಕಿನಲ್ಲಿ ನಾವು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಿದಂಥ ವರದಿ ಎಲ್ಲಿ ತನಕ ಹೋಗಿತ್ತು ಅಂತೇಳಿದರೆ, ಆಚರಿಸಿದ್ದು ಬೆಂಗಳೂರಿನಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡ್ರೆ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರುವ, ನಿಮ್ಮ ಮಾಧ್ಯಮದಲ್ಲಿ ನೋಡಿರ್ತೀರ. ಹೊನ್ನಾಳಿಯಲ್ಲಿ ಭಾಳ ಅತ್ಯಂತ ವೈಭವಿತವಾಗಿ ಬೃಹತ್ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮವನ್ನು ಮಾಡಿದರು. ಅದು ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿತ್ತು ಅಂತಕ್ಕಂಥ ಸುದ್ದಿನ ನೀವು ಕೇಳಿದಿರಿ, ನಾನು ಕೇಳಿದಿರಿ. ನಮಗೆ ಅವತ್ತು ಭಾಳ ಅತೀವವಾದಂಥ ಸಂತೋಷವಾಗಿತ್ತು. ನೋಡಿ, ನಮ್ಮ ಸಮಾಜದವರಿಗೆ ಏನಾಗ್ತಾಯಿದೆ ಅಂತ ಹೇಳಿದರೆ, ಒಂದು ಮೀಟಿಂಗನ್ನು ಕರೆದ್ರೆ ನಾವು 10 ಸಲ ಮೆಸೇಜ್ ಹಾಕ್ತೀವಿ. ಆ ಮೆಸೇಜಿಗೆ ಒಂದು ಥಮ್ಸ್ ಅಪ್ ಕೊಡೋದಿಲ್ಲ, ಒಂದು ರಿಪ್ಲೈ ಕೊಡೋದಿಲ್ಲ, ನಾವು ಬರ್ತೀವಿ ಅಂತ ಹೇಳೋದಿಲ್ಲ, ಸರ್ ಹಿಂಗಲ್ಲ ಹಿಂಗೆ ಮಾಡಿ ಅಂತ ನಮಗೆ ಸಲಹೆನೂ ಕೊಡೋದಿಲ್ಲ, ಒಂದು ಮೀಟಿಂಗಿಗೂ ಬರಲ್ಲ. ಇವತ್ತು ನಾವು ಕಾರ್ಯಕ್ರಮವನ್ನು ಇಷ್ಟು ಜನ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಬೇಕು ಅಂದರೆ ನನಗೆ ನಿಜವಾಗ ನಾನಂತೂ ಇವತ್ತು ಈ ಸ್ಥಾನದಲ್ಲಿ ನಾನು ಖುಷಿಯಾಗಿ ಕೂತೇ ಇಲ್ಲ. ಏಕೆಂದರೆ ನಮ್ಮ ಸಮಾಜದ ಜನ ಬಂದಿಲ್ಲ. ನನಗೊಂದು ಅತೀವಾದಂಥ ಖೇದ ಏನಾಗ್ತಿದೆ ಅಂತ ಹೇಳಿದರೆ, ನಾನು ಸುಮಾರು 4-5 ದಿವಸದಿಂದ ಒಂದೊಂದು ಊರಿಗೆ 10 ಜನ ನಮ್ಮ ಸಮಾಜದವರಿಗೆ ನಾನು ಫೋನ್ ಮಾಡ್ತಾ ಇದ್ದೇನೆ, ಈ ಕಾರ್ಯಕ್ರಮಕ್ಕೆ ನಿಮ್ಮೂರಿಂದ ನಮ್ಮ ಸಮಾಜದವ್ರನ್ನ ಕರ್ಕೊಂಬನ್ನಿ. ಕಳೆದ ಸಾರಿ ನಾನು 750 ನಮ್ಮ ಪಂಚಪೀಠದ ಫ್ಲಾಗ್ಗಳನ್ನು ನಿಮ್ಮ ಮನೆಗೆ ಕೊಟ್ಟಿದ್ದೀನಿ, ನೀವೆಲ್ಲರೂ ಸಾಕ್ಷಿ ಇದ್ದೀರಾ. ಇವತ್ತು ಯಾರಾದರೂ ಒಂದು 50 ಫ್ಲಾಗ್ಗಳನ್ನು ಕಟ್ಕೊಂಬಂದಿಲ್ಲ. ಮನೆಯಾಗಿದೆ ಹುಡುಕಿಂದ ಅದನ್ನು ಕಟ್ಕೊಂಬಂದಿಲ್ಲ. ನಮಗೆ ಎಷ್ಟು ಬೇಸರ ಆಗ್ತದೆ. ನಾವು ಈ ಸಮಾಜದ ಪರವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ಯಾಕೆ ಮಾಡಬೇಕು? ಈ ಸಂಘ ಸಂಸ್ಥೆ ಅಂತೇಳಿ ನಾವು ನಮ್ಮ ಕೆಲಸವನ್ನು ಬಿಟ್ಟು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತೇಳಿದರೆ, ನಮ್ಮ ಡಾಕ್ಟ್ರ್ ಹೇಳ್ದಂಗೆ ಈ ಸಮಾಜಕ್ಕೆ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಏನಾದರೂ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಳ್ಬೇಕು ಅಂದರೆ ನಾವು ಸಂಘಟಿತರಾಗಬೇಕು. ನಾವು ಸಂಘಟಿತರಾಗಿ ಹೋರಾಟ ಮಾಡಿದರೆ ಏನಾದರೂ ಒಂದು ದೊರೀತದೆ ಅಂತ ಹೇಳಿ ಇಷ್ಟಕ್ಕಂತ ನಮ್ಮ ಡಾಕ್ಟ್ರುಗಳು ಅವರು ಕೂಡ ಆ ಒಂದು ಹೋರಾಟದ ನಿಟ್ಟಿನಲ್ಲೇ ಇದ್ದಾರೆ. ಒಂದಷ್ಟು ಜನ ನಮಗೆ ಸಹಕಾರ ಕೊಡೋದಿಲ್ಲ, ಒಂದು ಮೀಟಿಂಗಿಗೆ ಬರಲ್ಲ. ಇಂಥ ಒಂದು ರೇಣುಕರ ಜಯಂತಿಯನ್ನು ಸರ್ಕಾರ ಘೋಷಣೆ ಮಾಡಿದೆ, ನಮ್ಮ ಸಮಾಜ ಇದನ್ನು ಸ್ವೀಕರಿಸಿ ಇಂಥ ಒಂದು ಸಮಾರಂಭಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸೋದಿಲ್ಲ ಅಂತ ಹೇಳಿದರೆ ನನಗಂತೂ ಭಾಳ ಬೇಸರ ಆಗ್ತಾಯಿದೆ. ನಿಮಗೇನಾಗ್ತಿದೆ ನನಗೆ ಗೊತ್ತಿಲ್ಲ. ಒಬ್ಬ ನಮ್ಮ ಸಮಾಜದ
ನಮ್ಮ ಸಮಾಜವನ್ನು ಗೌರವಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಕ್ಯಾಸಿಂಕೆರೆ ರುದ್ರೇಶ್ ಅಂತ. ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಗೊತ್ತಿಲ್ಲ. 2 ವರ್ಷದಿಂದ ನಮಗೆ ಪ್ರಸಾದ ಸೇವೆಯನ್ನು ಮಾಡ್ತಿದ್ದಾರೆ. ಕಳೆದ ವರ್ಷ 1,000 ಜನಕ್ಕೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು 400 ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ನಾವಿಲ್ಲಿ 40 ಜನ ಇದ್ದೀವಿ. ಆ ಪ್ರಸಾದವನ್ನು ಏನು ಮಾಡಬೇಕು? ಒಬ್ಬ ಭಕ್ತನಿಗಿರ್ತಕ್ಕಂಥ ಆಸಕ್ತಿ ನಮ್ಮ ಸಮಾಜದ ಮೇಲೆ ನಮಗೆ ಹಾಕಿಲ್ಲ. ನಾನು ಕೇಳಬೇಡ್ದೆ? ಇದು ತಪ್ಪ ಸರಿನೋ ನನಗೆ ಗೊತ್ತಿಲ್ಲ. ಮುಖಂಡರು ಹೇಗೆ ತಗೊಂತಾರೆ ಇದನ್ನು ನನಗೆ ಗೊತ್ತಿಲ್ಲ. 400 ಜನರಿಗೆ ಅವರು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಇಲ್ಲಿ 40 ಜನ ಇದ್ದೀವಲ್ಲ, ನಾವು ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು? ಮಾಡದೇ ಇದ್ದರೆ ಒಂದೇ ವರ್ಷಕ್ಕೆ ಸಾಕಾದ್ರೆ ಇವರು ಏನು ಮಾಡ್ತಾರೆ? ಇವರು ಸಂಘದವರು, ಇವರು ಆರಂಭ ಸೂರರು ಅಂತೆಲ್ಲ ಮಾತಾಡ್ತಾರೆ. ಇಂಥ ಮಾತುಗಳನ್ನೆಲ್ಲ ಕೇಳಿ ನಾವು ಸ್ವಲ್ಪ ಹಿಂದೆ ಹೆಜ್ಜೆ ಇಟ್ಟಿದ್ವಿ, ಈ ಸರಿ ಮಾಡೋದು ಬೇಡ ಅಂತ. ಮತ್ತೆ ನಮ್ಮ ಬಸಣ್ಣ ಅವ್ರನ್ನೆಲ್ಲನ ಕರೆದು ನಮ್ಮ ಗುರುಗಳು ಮಾಡ್ರಿ, ಯಾಕೆ ಬಿಡ್ತೀರಿ ಅಂತ ಕರೆದಿದ್ಗೆ ನಾನು 1 ವಾರದಿಂದ ಪ್ರತಿಯೊಂದು ಊರಿಗೂ ಇಲ್ಲಿ ನನ್ನ ಫೋನನ್ನು ಅಟೆಂಡ್ ಮಾಡೋರು ಇಲ್ಲಿ ಇರ್ಬೋದು, ಊರಲ್ಲೂ ಇರ್ಬೋದು, ಬರದೇ ಇದ್ದರೂ ಇರ್ಬೋದು, ಇಷ್ಟು ಜನರಿಗೆ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲ ಕಳೆದ ವರ್ಷದ ಫೋಟೋಗಳನ್ನೆಲ್ಲ ಅಪ್ಲೋಡ್ ಮಾಡ್ಕೊಂತ ಒಂದು ಮೋಟಿವೇಟ್ ಮಾಡಿದರೆ ಇವತ್ತು ನನಗೆ ಜನ ಬಂದಿಲ್ಲ ಅಂತ ಹೇಳಿದರೆ ನಾವು ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮಗಳನ್ನು ಮಾಡಬಾರ್ದೆ? ಇಲ್ಲಿರ್ತಕ್ಕಂಥವ್ರ ಅಭಿಪ್ರಾಯಗಳನ್ನು ಹೇಳ್ರಿ. ನಮಗೆ ನಿಜಕ್ಕೂ ನನಗಂತೂ ಭಾಳ ಬೇಸರ ಆಗಿದೆ ಜನ ಸೇರದೇ ಇರೋದ್ರಿಂದ. ನಾವು ಮಾಡೋದಕ್ಕೆ ಎಷ್ಟೊಂದು ಹುಮ್ಮಸ್ಸಿಂದ ಮಾಡ್ತೀವಿ, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಮಾಡ್ತೀವಿ. ನಾವು ನಿಮ್ಮಿಂದ ಯಾವುದೇ ಒಂದು ಹಣ ಇದನ್ನು ಅಪೇಕ್ಷೆ ಮಾಡೋದಿಲ್ಲ. ನೀವು ಬಂದು ನಮಗೆ ಜನ ಬೆಂಬಲವನ್ನು ಕೊಟ್ಟರೆ ಇಷ್ಟೇ ಸಾಕು. ನಮಗೆ ನಾವು ಯಾರನ್ನಾದರೂ ದುಡ್ಡು ಕೇಳಿದ್ದೀವಾ? ದುಡ್ಡು ಕೇಳಿದರೆ ಬರೋದಿಲ್ಲ, ನಮಗೆ ಬಂದರೂ ಸಾಕಲ್ಲ ಅಂತಕ್ಕಂಥದ್ದು ನಮಗೂ ಇದೆ. ನಾವು ದುಡ್ಡನ್ನೇ ನಿಮಗೆ ಕೇಳ್ತಿಲ್ಲ. ನಾವು ಏನೋ ನಮಗೆ ರೇಣುಕ ಹೆಂಗೆ ನಡೆಸ್ಕೊಡ್ತಾರೋ, ಯಾರ್ಯಾರು ಒಬ್ಬೊಬ್ಬರು ಭಕ್ತರುಗಳು ಈಗ ನೋಡ್ರಿ ಪ್ರಸಾದಕ್ಕೆ ವ್ಯವಸ್ಥೆ, ಹೂವಿಗೆ ಒಬ್ಬರು ವ್ಯವಸ್ಥೆ, ಇನ್ನೊಂದು ಯಾರು ಕೇಳಿ ನಮಗೆ ಫೋನ್ಪೇ ಕೂಡ ಮಾಡಿದ್ದಾರೆ. 1,000, 2,000, 500ಗಳನ್ನು ಮಾಡಿದ್ದಾರೆ. ಮತ್ತು ಅದನ್ನೇ ನಾವೇನು ಮುಚ್ಚಿಟ್ಕೊಳ್ಳೋದಿಲ್ಲ. ಉಳಿದಿದ್ದನ್ನು ನಮ್ಮ ಮಂಡಳಿಯವರು, ನಮ್ಮ ಸಂಘದವರು ನಾವು ಹಾಕ್ಕೊಂಡು ಕಾರ್ಯಕ್ರಮ ಮಾಡಿ ನಿಮಗೊಂದು ಕಾರ್ಯಕ್ರಮವನ್ನು ಕೊಡೋದಕ್ಕೆ ಇವತ್ತು ಒಂದು ದೊಡ್ಡವಾದ ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಿರೀಕ್ಷೆ ಇಟ್ಕೊಂಡು ನಾವು ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ. 3 ಜನ ಮೇಳದವರನ್ನು ಕರೆಸಿದ್ದೀವಿ. ಅವರು 25 ಜನ ಇದ್ದಾರೆ, ನಾವು 50 ಜನ ಇದ್ದೀವಿ. 3 ಮೇಳದಿಂದ ಅವರು ಮೇಳದವ್ರು 25 ಜನ ಇದ್ದರೆ ನಮ್ಮ ಸಮಾಜದವ್ರು 25 ಜನ ಇದ್ದೀವಿ. ನಮಗೆ ಬೇಸರ ಆಗ್ತದೆ ಆಗೋದಿಲ್ಲ ಹೇಳಿ? ಏನಪ್ಪ ಪಂಚಾಯತ್ ಹಿಂಗೆ ಮಾತಾಡ್ತಿದೆ ಅಂತ ನೀವು ಅನ್ಬೋದು. ನನಗೆ ಈಗಲೂ ಇಲ್ಲೇ ನೀವು ಎದುರಿಗೆ ನನಗೆ ರಿಯಾಕ್ಟ್ ಮಾಡಿದ್ರು ನಾನು ಅದಕ್ಕೂ ನಿಮ್ಮಿಂದ ಸಲಹೆಯನ್ನು ಸ್ವೀಕರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ. ನಾವು ಸಂಘ ಇದೆಲ್ಲದನ್ನು ಹೇಳೋದ್ರ ಅರ್ಥ ಏನು ಅಂತ ಹೇಳಿದ್ರೆ, ಸಂಘ ನಿಮ್ಮೊಟ್ಟಿಗಿದೆ, ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿ ಅಂತಕ್ಕಂಥದ್ದು ನನ್ನ ಇದು. ಭಾಳ ಬೇಸರ ಆಗಿದೆ. ನಾನು ಅಷ್ಟೊಂದು ಭಕ್ತರು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಈಗ ಆ ಪ್ರಸಾದವನ್ನು ನಾವು ವಾಪಸ್ ಎಲ್ಲಿ ಕೊಡಬೇಕು? ಈಗೆಲ್ಲ ನಮಗೆ ಕೈ ಜೋಡಿಸ್ರಿ, ಸಮಾಧಾನದ ಇರ್ತೀನಿ ಸರ್. ಸಮಾಧಾನ ನಮಗೆ ಭಾಳ ಬೇಸರ ಆಗಿದೆ ಸರ್. ಇಲ್ಲಿ ನಮ್ಮ ಸಮಾಜದವ್ರು ಸೇರಲಿಲ್ಲ ಅಲ್ಲ, ಒಂದು ದುಃಖ ಅಷ್ಟೇ ಸರ್. ನನಗೇನು ಸಮಾಜದವರಿಗೆ ಇಲ್ಲೇನು ಅನ್ಬೇಕು ಅಂತ ಏನಿಲ್ಲ. ಮುಂದಿನ ಕಾರ್ಯಕ್ರಮಗಳ ಕರೆದಾಗ, ಮೀಟಿಂಗಿಗೆ ಕರೆದಾಗ ಎಲ್ಲರೂ ಮಾತಾಡ್ಕೊಂಡು ಬನ್ನಿ. ಮುಂದಿನ ಕಾರ್ಯಕ್ರಮ ಮತ್ತೆ ನಾವು ಈ ಜೂನ್ ಜುಲೈಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ, ಅದಕ್ಕೆ ಕೈ ಜೋಡಿಸ್ರಿ. ನಿಮ್ಮ ಮಕ್ಕಳುಗಳಿಗೆ ಸನ್ಮಾನ ಮಾಡ್ತೀವಿ, ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಇಡ್ತೀವಿ. ಆಗಲಾದರೂ ನೀವು ನಮ್ಮೊಟ್ಟಿಗೆ ಸಹಕರಿಸ್ರಿ, ಬನ್ನಿ. ಮುಂದಿನ ರೇಣುಕಾ ಜಯಂತಿಯನ್ನು ಇದಕ್ಕಿಂತ ಅದ್ದೂರಿಯಾಗಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ನೀವೆಲ್ಲ ಗ್ರಾಮಗಳಿಗೆ ಹೋಗಿ ಈ ಥರ ಎಲ್ಲ ನೀವು ಯಾರೂ ಬರಲಿಲ್ಲ ಅಂತೇಳಿ ಬರದೇ ಇದ್ದವರಿಗೆ ಒಂದು ಸ್ವಲ್ಪ ಕ್ಲಾಸ್ ತಗೊಳ್ಳಿ ಅಂತಕ್ಕಂಥ ಈ ದೃಷ್ಟಿಯಿಂದ ನಾನು ಇಷ್ಟನ್ನು ಮಾತಾಡಬೇಕಾಯ್ತು. ನಿಮ್ಗೆ ಯಾರಿಗಾರು ಅರ್ಟ್ ಆಗಿದ್ದರೆ ನಾನು ಅದಕ್ಕೂ ಕೂಡ ಕ್ಷಮೆಯನ್ನು ಕೇಳ್ತೀನಿ. ನಾನು ನಿಮ್ಮಷ್ಟು ದೊಡ್ಡವನಲ್ಲ. ನನಗೆ ಆಗ್ತಕ್ಕಂಥ ಬೇಜಾರು ಏನು ಅಂತ ಹೇಳಿದ್ರೆ, ನಮ್ಮ ಸಂಘ ಇಷ್ಟೊಂದು ಪ್ರಯತ್ನವನ್ನು ಪಡ್ತಿದೆ, ನಮ್ಮ ಹಳ್ಳಿಗಳಿರ್ತಕ್ಕಂಥ ನಮ್ಮ ಸಮಾಜದವರು ಇದಕ್ಕೆ ಸ್ಪಂದಿಸೋದಿಲ್ಲವಲ್ಲ ಅಂತಕ್ಕಂಥ ಒಂದು ಬೇಸರದಿಂದ ಇಷ್ಟೊಂದು ಮಾತಾಡಬೇಕಾಯ್ತು. ನೀವೆಲ್ಲರೂ ಬಂದು ನಮಗೆ ಇಷ್ಟೊಂದು ಸಹಕಾರವನ್ನು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪಟ್ಟಣ ಪಂಚಾಯತಿಯವರಿಗೆ, ನಮ್ಮ ತಾಲೂಕು ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ, ಅವಳಿ ತಾಲೂಕಿನ ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಅರ್ಪಿಸಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೆ. ಎಲ್ಲರಿಗೂ ಪರಮ ಪೂಜ್ಯ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ತಮ್ಮೆಲ್ಲರಿಗೂ ತಾಲೂಕು ಆಡಳಿತ ಹಾಗೂ ನನ್ನ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸೌಭಾಗ್ಯ ಅಂದರೆ 2 ಕಡೆ 3-4 ಜನ ನಮ್ಮ ಸ್ನೇಹಿತರು ಇರೋದು. ಮೇಡಮ್ ಅವರು 1994 ಪರಿಚಯ, ನಮ್ಮ ಗುರುಗಳಂತೂ ಭಾರಿ ಹಳೆ ಗುರುಗಳು, ನಮ್ಮ ಆತ್ಮೀಯ ಸ್ನೇಹಿತರು, ನಿಮ್ಮ ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಪಂಚಾಕ್ಷರನವರೇ, ಹಾಗೂ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಗಂಗಾಧರಯ್ಯನವರೇ, ಹಾಗೂ ಮಹಿಳಾ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಹೇಮಲತಾ ಅವರು, ಹಾಗೂ ನಮಗೆ ಗುರುಗಳು ಈ ಸಮಾಜದ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂಥ ಪಂಚಾಕ್ಷರನವರು, ರುದ್ರಯ್ಯನವರು, ಹಾಗೂ ಈ ಒಂದು ಸಮಾಜದ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಸಮಾಜದ ಎಲ್ಲ ಬಾಂಧವರೇ, ಎಲ್ಲ ಸರ್ಕಾರಿ ನೌಕರರೇ ಹಾಗೂ ಸುದ್ದಿ ಮತ್ತು ಮಾಧ್ಯಮದ ಮಿತ್ರರೇ, ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಇವತ್ತು ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡ್ತಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತೇಳಿ ನಾವು ಭಾವಿಸ್ಬೇಕು. ಇದು ಕೂಡ ಕರ್ನಾಟಕ ಸರ್ಕಾರ
ಘನ ಸರ್ಕಾರ 33 ಜಯಂತಿಗಳಲ್ಲಿ ಈ ಒಂದು ಜಯಂತಿನೂ ಕೂಡ ತುಂಬ ಮಹತ್ವವಾಗಿರ್ತಕ್ಕಂಥ ಜಯಂತಿ ಅಂತೇಳಿ ಸರ್ಕಾರದ ಆದೇಶವಾಗಿದೆ. ಈ ಆದೇಶದಂತೆ ಏನು ಸರ್ಕಾರದ 33 ಜಯಂತಿಗಳಲ್ಲಿ ಇದು ಒಂದು ಜಯಂತಿನೂ ಕೂಡ ಹೌದು. ಈಗ ನಮ್ಮ ಡಾಕ್ಟರ್ ಅವರು ಹೇಳಿದರು, ಈ ನಿಮ್ಮ ತಾಲೂಕು ಕಚೇರಿಯಲ್ಲಿ ಮಾತ್ರ ಆಗತ್ತೆ, ಬೇರೆ ಶಾಲೆಗಳಲ್ಲಿ ಕಚೇರಿಗಳಲ್ಲಿ ಇದನ್ನು ಕೂಡ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದರೆ ಈ ವಿಚಾರವನ್ನು ನಾನು ನಾಳೆ ತಹಶೀಲ್ದಾರ್ ಸಾಹೇಬ್ ಬಂದ ತಕ್ಷಣ ಎಲ್ಲ ಅಧಿಕಾರಿಗಳಿಗೆ ನಮ್ಮ ರಾಷ್ಟ್ರೀಯ ಹಬ್ಬಗಳ ಏನು ಸಮಿತಿ ಇದೆಯೋ ಅದರ ಮುಖಾಂತರ ಎಲ್ಲ ಕಚೇರಿಗಳಿಗೆ ನಾನು ಅಧಿಕೃತವಾಗಿ ಪತ್ರಗಳನ್ನು ಬರೆಸಿ ಅಲ್ಲಿ ಯಾವ ಶಾಲೆ ಮತ್ತು ಕಚೇರಿಗಳಲ್ಲಿ ಆ ಜಯಂತ್ಯೋತ್ಸವ ದಿನವನ್ನು ಮಾಡ್ತಾರೋ ಅದರ ಭಾವಚಿತ್ರವನ್ನು ನಮ್ಮ ತಾಲೂಕು ಆಡಳಿತಕ್ಕೆ ಕೊಡಲಿಕ್ಕೆ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ಸಾಹೇಬ್ ನಾನು ಮನವಿ ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಏನು ರೇಣುಕಾಚಾರ್ಯರ ಬಗ್ಗೆ ಸುಮಾರು ಜನ ಹೇಳಿದರು, ಸುಮಾರು ಜನ ಅವರ ಸಮಾಜದಲ್ಲಿರ್ತಕ್ಕಂಥ ಮೌಢ್ಯತೆಗಳನ್ನು ಹೋಗಲಾಡಿಸಲಿಕ್ಕೆ ಧರ್ಮ ಪ್ರಚಾರಕ್ಕೆ ಅವರು ಕೈಗೊಂಡ ಕ್ರಮಗಳು, ಸಮಾಜವನ್ನು ಯಾವ ರೀತಿ ಒಂದು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು, ಹಳ್ಳಿಗಳಲ್ಲಿ ಅವರು ನಾನು ಬೆಳಗ್ಗೆ ನೋಡಿದಾಗ ಅವರಿಗೆ 3 ಥರದ ಹೆಸರುಗಳನ್ನು ಕರೀತಾ ಇದ್ರು ಅಂತ ಹೇಳ್ತಾ ಇದ್ರು. ರೇಣುಕಾಚಾರ್ಯ, ರೇಣುಕಾರಾಧ್ಯ ಹಾಗೂ ರೇವಣ ಸಿದ್ಧ ಅಂತೇಳಿ 3 ಹೆಸರುಗಳಿಂದ ಅವರು ಪ್ರಸಿದ್ಧವಾಗಿದ್ದರು. ಹಾಗೂ ವೀರಶೈವ ಧರ್ಮದ ಮುಖ್ಯ ಸಂಸ್ಥಾಪಕರಾಗಿದ್ದರು. ಏನು ಪಂಚಪೀಠಗಳನ್ನು ಸ್ಥಾಪನೆ ಮಾಡೋದ್ರಲ್ಲಿ ಅವ್ರಿಗೂ ಕೂಡ ಮುಖ್ಯವಾದ ಪಾತ್ರವಿತ್ತು ಅಂತೇಳಿ ಇತಿಹಾಸಗಳಲ್ಲಿ ನಾನು ಕೂಡ ಇವತ್ತು ಬೆಳಗಿನ ನೋಡಿದೆ. ಅದೇ ರೀತಿ ಸುಮಾರು 14,000 ವರ್ಷಗಳು, ಅದರಲ್ಲಿ 7,000 ವರ್ಷಗಳು ಅವರು ಏನು ಪ್ರಾರ್ಥನೆಯನ್ನು ಮಾಡಿ ಅದಾದ ನಂತರ 14 ವರ್ಷದಲ್ಲಿ 7,000 ವರ್ಷಗಳನ್ನು ಧರ್ಮ ಪ್ರಚಾರವನ್ನು, ವೀರಶೈವ ಧರ್ಮ ಪ್ರಚಾರವನ್ನು ಮಾಡ್ತಾ ಹಳ್ಳಿ ಗಾಡಿಗಳೆಲ್ಲ ಪ್ರಚಾರವನ್ನು ಮಾಡಿ ಮೌಢ್ಯತೆ, ಸಮಾಜದ ಸಮಾನತೆಯನ್ನು ಹೇಳುತ್ತಾ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳುವ ಒಂದು ಶ್ಲೋಕವನ್ನು ಹೇಳ್ತಾ ಈ ಒಂದು ಸಮಾಜವನ್ನು ಕೇವಲ ವೀರಶೈವ ಸಮಾಜ ಅಲ್ಲ, ಎಲ್ಲ ಸಮಾಜದ ಗುರುಗಳಾಗಿ ಅವರು ಎಲ್ಲರನ್ನೂ ಆಶೀರ್ವಾದ ಮಾಡಿ ಇವತ್ತು ನಾವು ಅವ್ರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪರಮ ಪೂಜ್ಯ ರೇಣುಕಾರಾಧ್ಯರವರ ಜಯಂತ್ಯೋತ್ಸವದ ಮತ್ತೊಮ್ಮೆ ನಿಮಗೆ ಶುಭಾಶಯ ಹೇಳ್ತಾರೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹಾಗೂ ತಾಲೂಕು ಆಡಳಿತಕ್ಕೂ ಕೂಡ ವಂದಿಸಿ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ವಂದೇ ರೇಣುಕಾ, ಜೈ ಕರ್ನಾಟಕ, ಜೈ ಭಾರತ.